ಇವತ್ತು ನಾವು ಸೈನ್ಸನ್ನು ನಂಬಬೇಕಾಗಿದೆ ಬಿಟ್ಟರೆ ಈ ಒಂದು ಕುಡು ಸಂಪ್ರದಾಯವನ್ನು ನಂಬಿ ಹೋದರೆ ಯಾವುದೂ ಒಳ್ಳೆಯ ರಿಸಲ್ಟ್ ಸಿಕ್ಕುವುದಿಲ್ಲ ಅನ್ನೋದು. ಸಾಕಷ್ಟು ಜನ ಹಣವನ್ನು ಕಳ್ಕೊಂಡು ತೆಗೆಯುವ ಎಷ್ಟು ಹತ್ತು ತೆಗೆಯುವ ನಮ್ಮ ಕೆಲಸ ನೋಡ್ಕೊಂಡು ಹೋಗುವಂತಿರೋ ಟೈಮಲ್ಲಿ ನಮ್ಮ ಕಷ್ಟಗಳನ್ನು ಅನುಸರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ಪರಿಶ್ರಮ ವಹಿಸಿ ಮಗನನ್ನು ಜೊತೆ ಕೂಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಎಲ್ಲಿ ನೀರಿನ ಅಗತ್ಯತೆ ಇದೆ, ನೀರು ಎಷ್ಟು ಸಿಗ್ತದೆ, ಅದನ್ನು ಹೇಗೆ ಬಳಸ್ಕೊಳ್ಬೇಕು, ಅದು ಮರುಪೂರ್ಣವನ್ನು ಹೇಗೆ ಮಾಡಬೇಕು ಅಂತೇಳುವ ಒಂದು ಜ್ಞಾನವನ್ನು ಕೊಡ್ತಾ ಇರುವಂಥದ್ದು ನಿಮ್ಮ ಒಂದು ದೊಡ್ಡ ಕೆಲಸ ಅಂತೇಳಿ ನಾನು ನಿಮ್ಮನ್ನು ವಿಶ್ ಮಾಡ್ತಿದ್ದೇನೆ. ಛಾತ್ರ ಗ್ರೌಂಡ್ ವಾಟರ್ ಸೊಲ್ಯೂಷನ್ ಕುಂದಾಪುರ. ನಾನು ಇಲ್ಲಿವರೆಗೆ ರೈತರಿಗೆ ಅಥವಾ ಬೋರ್ವೆಲ್ ಆಗಬೇಕಾದವರಿಗೆ ಮ್ಯಾಕ್ಸ್ ಎಕ್ವಿಪ್ಮೆಂಟ್ಸಿಂದ ಪಾಯಿಂಟ್ಗಳನ್ನು ಮಾಡಿಕೊಡ್ತಾ ಇದ್ದೆ. ಅದರಲ್ಲಿ ನನಗೆ ಫ್ರ್ಯಾಕ್ಚರನ್ನು ಐಡೆಂಟಿಫೈ ಮಾಡಿ ನಿಮಗೆ ನೀರು ಎಲ್ಲಿದೆ ಅನ್ನುವಂಥದ್ದು ಗುರುತಿಸ್ತಾ ಇದ್ದೆ. ಆ ಫ್ರ್ಯಾಕ್ಚರಲ್ಲಿ ಡ್ರೈ ಫ್ರ್ಯಾಕ್ಚರ್ ಬಂದರೆ ನಾವೊಂದು 100-110 ಬೋರ್ವೆಲ್ ಮಾಡುವುದರಲ್ಲಿ 4-5 ಬೋರ್ವೆಲ್ ಫೇಲ್ಯೂರ್ ಆಗ್ತಾಯಿತ್ತು. ರೈತರಿಗೆ 100% ನಾನು ಬೋರ್ವೆಲ್ನಲ್ಲಿ ರಿಸಲ್ಟ್ ಕೊಡಬೇಕು, ಸಕ್ಸಸ್ ಮಾಡಬೇಕಂತೇಳಿ ಯೋಚನೆ ಮಾಡಿ ಸೋಷಲ್ ಮೀಡಿಯಾದಲ್ಲಿ ಹುಡುಕ್ತಾ ಇರುವಾಗ ನನ್ನ ಕಣ್ಣಿಗೆ ಗೋಚರಿಸಿದ್ದೆ ರಿವರ್ GF ಜಿಯೋ ಡಿಟೆಕ್ಟರ್ ಕಂಪನಿ, ಜರ್ಮನಿಯ ರಿವರ್ G. ಅದನ್ನು ಬೈ ಮಾಡಬೇಕಂತೇಳಿ ಹೋದಾಗ, ಯಾಕೆಂದರೆ ಹೊರದೇಶದಿಂದ ಇಲ್ಲಿಗೆ ತರಿಸುವಾಗ ನಾನಾ ಸಮಸ್ಯೆಗಳು ಬರ್ತಾಯಿತ್ತು. ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ರಿವರ್ Fನ್ನು ಈ ದಿನ ನಾನು ಬೈ ಮಾಡಿ ತಂದಿರುತ್ತೇನೆ. ಯಾಕೆ ಈ ರಿವರ್ Fನ್ನು ಅನುಕೂಲತೆ ಹೆಚ್ಚು ಏನು ಕೇಳಿದ್ರೆ, ಎಲ್ಲರೂ ಇಂಟರ್ಲಾಕ್ ಹಾಕಿರ್ತೀರ ಅಥವಾ ಸಿಮೆಂಟ್ ಗಾರೆ ಹಾಕಿರ್ತೀರ, ಕಾಂಕ್ರೀಟಿನ ಬೆಡ್ ಹಾಕಿರ್ತೀರ, ಅಲ್ಲಿಯೂ ಸಹ ನಾವು ಪಾಯಿಂಟ್ ಇದೆಯಾ ಅಂತ ನೋಡಲಿಕ್ಕಾಗ್ತದೆ. ಮೊದಲಿನ ಸಿಸ್ಟಮಲ್ಲಿ ನನಗೆ ಪ್ರೋಗ್ ಹೊಡೆದು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದರಲ್ಲಿ ಅದು ಇರುವಾಗಲೇ ನಾನು ಸರ್ಚ್ ಮಾಡ್ಬೋದು. ಮೊದಲಾದರೆ ಅದನ್ನು ಓಪನ್ ಮಾಡಿ ಕೊನೆಗಿಲ್ಲ ಅಂದರೆ ಇಲ್ಲಿ ಸರ್ ಪಾಯಿಂಟ್ ಇಲ್ಲ ಅಂತ ಮುಚ್ಚಬೇಕಿದ್ದಿತ್ತು, ಕಷ್ಟ ಆಗ್ತಾಯಿದ್ದಿತ್ತು. ಆ ಗಾರೆ ಹೊಡೆದು ಅವರಿಗೂ ತೊಂದರೆ ಆಗ್ತಾಯಿತ್ತು ಗ್ರಾಹಕನಿಗೆ. ಈಗ ಅದು ಎಲ್ಲವೂ ಇರುವಾಗಲೂ ನಾನು ಸರ್ಚ್ ಮಾಡ್ಬೋದು. ಬಿಲ್ಡಿಂಗ್ ಕಟ್ಟಿದಲ್ಲಿ ಬಿಲ್ಡಿಂಗ್ ಒಳಗಡೆನೂ ಸಹ ಜಾಗ ಇದ್ದರೆ ಮಾಡ್ಬೋದು. ಅದರ ಅಡ್ವಾಂಟೇಜ್ ರಿವರ್ Fನಲ್ಲಿ ಮಾತ್ರ ಇದೆ. ಜಾಗದಲ್ಲಿ ಎಷ್ಟು % ವಾಟರ್ ಫ್ಲೋ ಆಗ್ತಾ ಇದೆ, ಎಷ್ಟು % ವಾಟರ್ ಇದೆ, ಯಾವ ಅಡಿಗಿದೆ ಅನ್ನುವಂಥದ್ದು ಇಲ್ಲೇ ಸ್ಕ್ರೀನ್ ಮೇಲೆ ಬಂತು ನೋಡಿ. ಈ ಜಾಗದಲ್ಲಿ ನಾನು ಸರ್ವೆ ಮಾಡಿದ್ದು ನೋಡಿದ್ರೆ 95% ವಾಟರ್ ಇದೆ. 80ರಿಂದ 110 ಅಡಿಗೆ ಸೋರ್ಸ್ ಸ್ಟಾರ್ಟ್ ಆಗ್ತದೆ. ಅದು ಸಹ ನಿಮಗೆ ಸ್ಕ್ರೀನಲ್ಲಿ ರೈತರಿಗೆ ಅಲ್ಲೇ ಸ್ಪಾಟಲ್ಲಿ ಎಷ್ಟು ಅಡಿ ಡ್ರಿಲ್ ಮಾಡಬೇಕನ್ನೋದು ಸಹ ಗೊತ್ತಾಗ್ತದೆ. ಇದರಲ್ಲಿ ಆಳದಲ್ಲಿ ಎಷ್ಟು ಆಳದಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು % ಬರ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮಿಷನರಿ ಹೇಗೆ ಹೇಳುತ್ತೆ ಅಂತ. ಸರಿ, ನಾನು ಈ ಎಕ್ವಿಪ್ಮೆಂಟ್ಸಲ್ಲಿ 100 ಮೀಟರಿಂದ ಹಿಡಿದು 3000 ಮೀಟರ್ವರೆಗೆ ಸ್ಕ್ಯಾನ್ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದು ಖಾಲಿ ಭಾರತ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ವೈಸಿಗೆ ಈ ಮಿಷನ್ ಸೇಲ್ ಆಗ್ತಾ ಇದೆ. ಇದು ನಿಮಗೆ ಭೂಮಿಯಲ್ಲಿ ಎಷ್ಟು % ನೀರಿದೆ, ಎಷ್ಟು ವಾಟರ್ ಫ್ಲೋಯಿಂಗ್ ಇದೆ, ಮತ್ತು ಇದರಲ್ಲಿ ಎಷ್ಟು ಅಡಿಯಿಂದ ಎಷ್ಟು ಅಡಿವರೆಗೆ ನಿಮಗೆ ನೀರು ದೊರಕ್ತದೆ ಅಂತೇಳಿ ಸ್ಪಾಟಲ್ಲಿ ಈ ಸ್ಕ್ರೀನ್ನಲ್ಲಿ ನಿಮಗೆ ಅಲ್ಲಿ ಬರ್ತದೆ. ಇದನ್ನು ನಾವು ರೈತರಿಗೆ ಬರೆದು ಕೊಟ್ಟು, ಇಷ್ಟು ಅಡಿಯಲ್ಲಿ ನಿನಗೆ ಸೋರ್ಸ್ ಇದೆ, ಇಷ್ಟು ನೀವು ವಾಟರ್ ಫ್ಲೋಯಿಂಗ್ ಇದೆ ಅಂಥೇಳಿ ಅಲ್ಲೇ ತಿಳಿಸ್ಲಿಕ್ಕಾಗ್ತದೆ ಈ ರಿವರ್ Fಲ್ಲಿ. ನೀವೀಗ ಕೇಳಿದ್ರಿ ಮೊದಲಿನ ಮಿಷನ್ನಿಗೂ ಈಗ ಏನು ವ್ಯತ್ಯಾಸ ಅಂಥೇಳಿ. ಇದರಲ್ಲಿ ಮೊದಲು ನಾನು US ಟೆಕ್ನಾಲಜಿ ಇದು ಮ್ಯಾಕ್ಸ್ ಅಂಥೇಳಿ LoRa 750 ಲೊಕೇಟರ್, ಇದರಲ್ಲಿ ನಾನು ಭೂಮಿಯಲ್ಲಿನ ಫ್ರ್ಯಾಕ್ಚರ್ ಐಡೆಂಟಿಫೈ ಮಾಡ್ತಾಯಿದ್ದೆ. 100 ರೈತರಿಗೆ ರಿಸಲ್ಟ್ ಕೊಡಬೇಕಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇರುವಾಗ ನನ್ನ ಕಣ್ಣಿಗೆ ಗೋಚರಿಸಿದ್ದೆ ರಿವರ್ F. ಇದು ಫ್ರ್ಯಾಕ್ಚರ್ನ ಐಡೆಂಟಿಫೈ ಮಾಡ್ತದೆ. ಕಲ್ಲಿನಲ್ಲಿ ಒಡಕು, ಅದರಲ್ಲಿ ನೀರು, ಆದರೆ ಅದರಲ್ಲಿ ಡ್ರೈ ಗ್ಯಾಪ್ ಆಗಿರುತ್ತೆ. ಹಿಂದೆ ಒಡಕಲ್ಲಿ ನೀರು ಇದ್ದಿತ್ತು, ಈಗ ಬೋರ್ವೆಲ್ಗಳು ಜಾಸ್ತಿ ಆಗಿದ್ದರಿಂದ ಡ್ರೈ ಗ್ಯಾಪು ಆಗಿರುತ್ತೆ, ಏರ್ ಗ್ಯಾಪ್ ಇರ್ತದೆ. ಅದರಲ್ಲಿ ಒಂದು 4-5% ಲಾಸೇಜ್ ಬರ್ತಾ ಇದ್ದಿತ್ತು ಬೋರ್ವೆಲ್ನಲ್ಲಿ. ಈಗ ಇದು ಡೈರೆಕ್ಟಾಗಿ ನಿಮಗೆ ವಾಟರ್ ಎಷ್ಟಿದೆ ಫ್ಲೋ ಅನ್ನೋದನ್ನೇ ತೋರಿಸ್ತದೆ. ಇದು US ಟೆಕ್ನಾಲಜಿ, ಜರ್ಮನ್ನು ಪ್ಲಸ್ ಮ್ಯಾಗ್ನೆಟಿಕ್ ಎಲ್ರಾಡ್, ಹಾಗೆ ಪೆಂಡಲಮ್, ಬ್ರೂಟಾನ್ ಕಾಂಪಾಸ್, ಇದು ಇಷ್ಟನ್ನು ಸೇರಿಸಿ ನನಗೆ ಓಕೆ ಆದರೆ
ಕಸ್ಟಮರಿಗೆ ಕೊಟ್ಟರೆ 100ಕ್ಕೆ 100 ರಿಸಲ್ಟ್ ಇನ್ಮೇಲೆ ತರ್ತೇನೆ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿವರೆಗೆ ಒಂದು 95-96% ಮಾತ್ರ ರೈತರಿಗೆ ಕೊಟ್ಟಿದ್ದೇನೆ ರಿಸಲ್ಟ್. ಈಗ 100ಕ್ಕೆ 100 ತರ್ತೇನೆ ಈ ಟೆಕ್ನಾಲಜಿಯಿಂದ. ಈಗ ಈ ಸಂದರ್ಭದಲ್ಲಿ ಈಗ ಏನು ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಛಾತ್ರ ಅವರೇ, ನಿಜವಾಗಿಯೂ ಒಂದು ಒಳ್ಳೆಯ ವಿಷಯ. ಯಾಕಂದರೆ ಯಾರೋ ಹತ್ರ ಹೋಗಿ ಕಾಯೋ ಮತ್ತೊಂದು ಇನ್ನೊಂದು ಹೋಗಿ ನೀರಿನ ಪ್ರದೇಶವನ್ನು ಗುರುತಿಸುವಂಥದ್ದು ಮಾಡಿ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡು ಸಾಕಷ್ಟು ಜನ ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಈ ಹೊಸ ಟೆಕ್ನಾಲಜಿ ಅಂತೂ ಈಗ ಅಡ್ವಾನ್ಸ್ ಆಗಿ ಬಂದಿರುವಂಥ ಜರ್ಮನ್ ಟೆಕ್ನಾಲಜಿಯಿಂದ ನೀವು 100ಕ್ಕೆ 100 ಪ್ರತಿಷ್ಠಿತ ನಾನು ಅದನ್ನು ಭರವಸೆಯೊಂದಿಗೆ ಮಾಡಿಕೊಡ್ತೇನೆ ಅಂತ ಮಾತನ್ನು ಸಹ ಈಗ ಜನರಿಗೆ ಹೇಳಿದಿರಿ. ಖಂಡಿತವಾಗಿಯೂ ಒಂದು ಒಳ್ಳೆಯ ಉದ್ದೇಶ ಇದು. ಬರೀ ವ್ಯಾವಹಾರಿಕವಾಗಿ ಚಿಂತನೆ ಮಾಡುವಂಥದ್ದು ಅಲ್ಲ, ಸಾರ್ವಜನಿಕ ಉಪಯೋಗವಾಗಿ ಚಿಂತನೆ ಮಾಡುವಂಥ ವಿಷಯ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ನಿಜವಾಗಿ ನಿಮ್ಮ ಏನು ಈ ಉದ್ಯಮದಿಂದ ನಿಮಗೂ ಸಹ ಯಶಸ್ವಿಯಾಗಲಿ, ಮುಂದಿನ ದಿನದಲ್ಲಿ ಜನರಿಗೂ ಸಹ ಇದರಿಂದ ಆಗಿ ಅವ್ರಿಗೆ ಸೌಲಭ್ಯ ಒಳ್ಳೆ ಸಿಗುವಂಥದ್ದಾಗಲಿ. ಯಾಕಂದರೆ ನೀರು ಅನ್ನೋದು ಎಲ್ಲರಿಗೆ ಹೋಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಮುಖವಾದಂಥ ಒಂದು ಅಂಗ. ನಾವು ಕುಡಿಲಿಕ್ಕೆ ಇರಲಿ ಅಥವಾ ಬೇಸಾಯ ಮಾಡಲಿಕ್ಕೆ ಇರಲಿ ಅಥವಾ ಬೇರೆ ಉತ್ತಮವಾದಂಥ ಒಂದು ಕೃಷಿ ಮಾಡಲಿಕ್ಕೆ ನೀರಿದ್ರೆ ಮಾತ್ರ ಜನರಿಗೆ ಸಾಧ್ಯ. ಅದನ್ನು ನೀವು ಈ ಭರವಸೆಯೊಂದಿಗೆ ಮಾಡಿಕೊಡ್ತೀವಿ ಅಂತ ಇವತ್ತು ಹೇಳ್ತಿದ್ರಿ. ನಿಜವಾಗಿ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ನಿಮ್ಮ ಈ ಉದ್ಯಮಕ್ಕೆ ಯಶಸ್ವಿ ಆಗಲಿ ಅಂತ ನಮ್ಮ ಎಲ್ಲ, ನಾನು ಒಬ್ಬ ಹಿಂದೆ ಛಾಯಾಗ್ರಾಹಕನಾಗಿ ನೀವು ಛಾಯಾಗ್ರಾಹಕನಾಗಿ ಶುಭ ಹಾರೈಸ್ತೇನೆ. ಎಲ್ಲ ಕಡೆಯಲ್ಲಿ ನೀರಿನ ಶಾರ್ಟೇಜ್, ಕೆರೆ ಬಾವಿಗಳಲ್ಲಿ ನೀರಿಲ್ಲ. ಈ ಸಂದರ್ಭದಲ್ಲಿ ಬೋರ್ವೆಲ್ ಅನ್ನೋಂಥ ವಿಚಾರ ಬರ್ತದೆ. ಯಾರ ಬಾಯಲ್ಲಿ ಕೇಳಿದರೂ ಛಾತ್ರ ಅಂತ ಇದ್ದಾರೆ. ಮಾರ್ಕೆಟಲ್ಲಿ ಭಾಳಷ್ಟು ದೊಡ್ಡ ಹವಾವನ್ನು ಉಂಟು ಮಾಡಿದಂಥವರು ನೀವು. ಈ ಹಿಂದೆ ಬೋರ್ವೆಲ್ ವಿಚಾರ ಬಂದಾಗ ಹೇಗಿತ್ತು ಅಂತ ಕೇಳಿದರೆ, ನಾವು ಶಾಲೆಗೆ ಹೋಗುವಾಗ ಒಂದು ಮಾವಿನ ಮರದಲ್ಲಿ ಮಾವಿನಕಾಯಿ ನೋಡ್ತೇವೆ, 10 ಕಲ್ಲನ್ನ ಬಿಸಾಡ್ತೇವೆ ಉದಿಸ್ಲಿಕ್ಕೆ. ಆದರೆ ಕೆಲವೊಮ್ಮೆ ಒಂದು ಕಾಯಿ ಬೀಳದೆ ಕೈ ನೋವು ಮಾಡ್ಕೊಂಡು ಹೋಗಿದ್ದುಂಟು. ಆದರೆ ಕೆಲವೊಮ್ಮೆ ಅಪ್ಪಿತಪ್ಪಿಯೋ ಒಂದು ಮಾವಿನಕಾಯಿ 10 ಕಲ್ಲಲ್ಲಿ ಒಂದು ಬಿದ್ದಿದ್ದುಂಟು. ಹಾಗೆ ಈ ಹಿಂದಿನ ಬೋರ್ವೆಲ್ ಪಾಯಿಂಟ್ ಹುಡುಕಿ ಕೊಡುವಂಥ ಕ್ರಮ ಹೇಗಿತ್ತು ಅಂತ ಹೇಳಿದರೆ, ಈ ಉದಾಹರಣೆ ಒಂದು ಸೂಕ್ತವಾದ ಉದಾಹರಣೆ. ನಾನು ಕೂಡ ಕೈ ಸುಟ್ಕೊಂಡ ಈ ವಿಚಾರದಲ್ಲಿ. ನಮ್ಮದೊಂದು 3 ಎಕರೆ ಜಾಗ ಇತ್ತು. ಅಲ್ಲಿಗೆ ನಾನು ಸಂಪ್ರದಾಯ ರೀತಿಯಲ್ಲಿ ಬೋರ್ವೆಲ್ ಪಾಯಿಂಟ್ ಹುಡುಕುವರನ್ನ ಕರ್ಕೊಂಡು ಬಂದೆ. ಅವರು 4-5 ಪಾಯಿಂಟ್ಗಳಲ್ಲಿ ಹೇಳಿದರು, ಅಲ್ಲಿ ಸಿಗ್ಬೋದು, ಇಲ್ಲಿ 2 ಇಂಚ್ ಬರ್ತದೆ, ಇಲ್ಲಿ ಅಷ್ಟು ಬರ್ತದೆ ಅಂತ. ನಾನು ಧೈರ್ಯ ಮಾಡಿ ಬೋರ್ವೆಲ್ ಕರೆಸಿ ನೋಡುವಾಗ 4 ಕಡೆಯಲ್ಲಿ ನೋಡಿದಾಗಲೂ ಕೂಡ ನೀರು ಸಿಗಲಿಲ್ಲ. ಇಲ್ಲಿ ತಾಂತ್ರಿಕತೆ ಟಚ್ ಇದೆ, ಕಂಪ್ಯೂಟರೈಸ್ ಸಿಸ್ಟಮ್ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ನಂಗೆ ತಿಳಿದ ವಿಚಾರ ಇದು. ಬೇರೆ ಬೇರೆ ಕಡೆಗಳು ಉತ್ತಮ ಟ್ರೈನಿಂಗನ್ನು ಪಡೆದುಕೊಂಡು ಬಂದು ಆ ಎಕ್ಯುರೇಸಿ ಅನ್ನುವಂಥದ್ದು ಅವ್ರು ಖಂಡಿತವಾಗಿ ಇದ್ದೇ ಇದೆ ಅವರ ರಿಸಲ್ಟಲ್ಲಿ. ಈ ಬೋರ್ವೆಲ್ ವಿಚಾರ ಬಂದಾಗ ಇವರೊಬ್ಬರೇ ಏಕೈಕ ವ್ಯಕ್ತಿ. ಯಾವುದೇ ಹಳೆಯ ಸಂಪ್ರದಾಯ ಅವರಲ್ಲಿ ಇಲ್ಲವೇ ಇಲ್ಲ. ಇವತ್ತು ನಾವು ಸೈನ್ಸನ್ನು ನಂಬಬೇಕಾಗಿದೆ ಬಿಟ್ಟರೆ ಈ ಒಂದು ಕುಡು ಸಂಪ್ರದಾಯವನ್ನು ನಂಬಿ ಹೋದರೆ ಯಾವುದೂ ಒಳ್ಳೆಯ ರಿಸಲ್ಟ್ ಸಿಕ್ಕುವುದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನಾವು ಏನು ಪಡಿತೇವೆ ಅನ್ನೋದಕ್ಕಿಂತ ಭೂಮಿಯಲ್ಲಿ ಏನು ಕೊಡ್ತೇವೆ ಅನ್ನೋದು ಕೂಡ ವಿಚಾರವಾಗ್ತದೆ. ನಮ್ಮ ಹಿರಿಯವರು ಲಕ್ಷಾಂತರ ವರ್ಷಗಳ ಹಿಂದೆ ಅಂತರ್ಜಲ ಮಟ್ಟವನ್ನು ಕಾದ್ಕೊಂಡು ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಏನು ಮಳೆ ಕಮ್ಮಿ ಇರ್ಬೋದು, ಬೇರೆ ಬೇರೆ ಮಾನವ ನಿರ್ಮಿತವಾದಂಥ ತಪ್ಪುಗಳಿಂದ ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ. ಖಂಡಿತವಾಗಿ ಬೋರ್ವೆಲ್ ನೀರು ತೆಗೆದಾಗ ಒಳಗಿನ ನೀರು ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ಅದನ್ನು ರೀಫಿಲ್ ಮಾಡಬೇಕಾದ್ದು ನಮ್ಮ ಹೊಣೆಗಾರಿಕೆ. ಅದ್ರ ಬಗ್ಗೆ ಕೂಡ ವಿಶೇಷವಾದ ಜ್ಞಾನ ಇದೆ, ನಾಲೆಜ್ ಇದೆ. ಆ ರೀತಿ ನೀವು ಬೋರ್ವೆಲ್ ಪಾಯಿಂಟ್ ಹತ್ರ ಹೇಗೆ ಅದು ಇಂಗಿಸಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಕಡೆಗಳಲ್ಲಿ ಹೇಳಿದ್ದು ನಾನು ನೋಡಿದ್ದೇನೆ. ಬೋರ್ವೆಲ್ ಡ್ರಿಲ್ ಮಾಡಿದ ನಂತರ ಕೂಡ ಹೇಳಿ ಬರ್ತಾರೆ. ಆ ಬಗ್ಗೆ ಅರ್ಧ ಗಂಟೆ ಅವರು ಜನರಿಗೆ ಮಾಹಿತಿಯನ್ನು ಕೊಟ್ಟು ಬರ್ತಾರೆ. ಇದು ಕೂಡ ಒಂದು ಒಳ್ಳೆಯ ಒಂದು ವಿಚಾರ. ಕೇವಲ ಪಾಯಿಂಟ್ ನೋಡಿ ನೀರು ತೆಗೆಸೋದು ಮಾತ್ರ ಅಲ್ಲ, ನೀರು ತುಂಬಿಸಿಕೊಡುವಂಥ ಜ್ಞಾನವೂ ಕೂಡ ಅವರಲ್ಲಿದೆ. ಭಾಳ ಹೆಮ್ಮೆ ಆಗ್ತದೆ ಛಾತ್ರ ಬಗ್ಗೆ. ನನ್ನ ತಂದೆ ಕೂಡ ಫೋಟೋಗ್ರಾಫರ್, ಛಾತ್ರ ಅವರು ಕೂಡ ಫೋಟೋಗ್ರಾಫರ್. ಆಲ್ಮೋಸ್ಟ್ ನನ್ನ ತಂದೆಕ್ಕಿಂತ ಒಂದು ಸ್ವಲ್ಪ ವಯಸ್ಸು ಕಡಿಮೆ ಇರ್ಬೋದು. ಈ ವಯಸ್ಸಿನಲ್ಲಿ ಈ ಕಲಿಯುವ ಆಸಕ್ತಿ ಅಥವಾ ಇದನ್ನೆಲ್ಲ ಹೊಸದಾಗಿ ನಾನು ಮಾಡಬೇಕು ಅದು ಮಾಡಬೇಕಂತ ಒಂದು ಬಂತಲ್ಲ, ಅವಾಗ ನನಗೆ ಒಂಥರ ಶೇಮ್. ನಾವೆಂತ ಅಂದರೆ ಡಿಗ್ರಿ ಮಾಡ್ಕೊಂಡು ಒಂದಿಷ್ಟು ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡು ನಾನು ಇಷ್ಟೇ ಕಲ್ತಿದ್ದು ಸಾಕಂದೇಳಿ ಹೇಳಿ ಸುಮ್ಮನೆ ಇರುವ ಟೈಮಲ್ಲಿ ಈ ವಯಸ್ಸಿನಲ್ಲೂ ಕಲಿತು ಎಕ್ಸ್ಪ್ಲೋರ್ ಮಾಡಿ, ನಾನು ಹೇಳೋದಾದರೆ ಛಾತ್ರವರಿಗೆ ಇದೆಲ್ಲ ಮಾಡಬೇಕಂತೇಳಿಲ್ಲ, ಇದನ್ನೆಲ್ಲ ಕಲಿತು ಹೊಸದಾಗಿ ರಿಸರ್ಚ್ ಮಾಡಿ. ಒಂದು ಸತಿ ಅವ್ರ ಸ್ಟುಡಿಯೋಕ್ಕೆ ಹೋಗಿದ್ದೆ, ಅವ್ರು ಕೂತ್ಕೊಂಡು ಯಾವುದೋ ಒಂದು ಪೆಂಡುಲಮ್ ಬಗ್ಗೆ ವೀಡಿಯೋ ನೋಡ್ತಿದ್ರು. ನಾನು ಕೇಳಿದೆ ಛಾತ್ರರು ಇದೆ ಅಂತ ಕೇಳಿದರೆ, ಇಲ್ಲ ಇದೊಂದು ಈ ಥರ ಟೆಕ್ನಿಕ್ ಉಂಟು, ಅದುಂಟು ಇದುಂಟು ಅಂದರೆ ಆ ರಿಸರ್ಚ್ ಮೆಂಟಾಲಿಟಿ. ಇದರಿಂದ ಎಂಥ ಬೆನಿಫಿಟ್ ಕೇಳಿದರೆ, ಅವ್ರು ಹಾಕುವಂಥ ಎಫರ್ಟಿಗೆ ಅವ್ರೇನು ರೆಮ್ಯುನೇಷನ್ ತಗೊಳ್ತಾರೆ ಅದೊಂದು 10% ಇರ್ಬೋದು. ನೀವು ನನ್ನ ಹತ್ರ ಬೋರ್ವೆಲ್ ತೆಗೆಸ್ತಿರೋ ಬಿಡ್ತಿರೋ ಸೆಕೆಂಡರಿ ಸ್ವಾಮಿ, ಬಟ್ ದಯವಿಟ್ಟು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿ. ಆ ಕಾಳಜಿ, ಯಾಕಂದರೆ ನಾವೆಲ್ಲ ಬೇರೆ ಈಗ ಸಮಾಜ ಯಾವ ಥರ ಅಂದರೆ, ಆ ನೀರು ಬರ್ತಾಯಿತ್ತಲ್ಲ ನಮ್ಮಪ್ಪನ ನೀರ ತೆಗೆಯುವ, ಎಷ್ಟು ವರ್ಷ ತೆಗೆಯುವ, ನಮ್ಮ ಕೆಲಸ ನೋಡ್ಕೊಂಡು ಹೋಗುವ ಅಂತಿರೋ ಟೈಮಲ್ಲಿ ಆ ಒಂದು ಕಾಳಜಿ, ಆ ಎಜುಕೇಷನ್ ಕೊಡುವಂಥ ಇದು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದು ನೋಡೋದು ನನಗೆ ಅನಿಸ್ತದೆ
ಕಲಿಯುವಿಕೆಗೆ ಎಂಡಿಲ್ಲ. ಅದನ್ನು ನಮ್ಮಂಥ ಯೂತ್ಸಿಗೆ ಇವ್ರು ನೋಡಿ ತುಂಬ ಕಲಿಬೇಕಂತ ನಾನು ಇದ್ರ ಪ್ರಕಾರ ನಾನೊಂದು ಹೇಳಲಿಕ್ಕಂತೇಳಿ ಇದು ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಗೌತಮ್ ಸರ್. ನೀವು ನನ್ನ ಚಾನಲ್ಗೆ 501 ಸಬ್ಸ್ಕ್ರೈಬರ್, ಹೌದು ಈಗ 700 ಸಬ್ಸ್ಕ್ರೈಬರ್ ಆಗಿದ್ದಾರೆ. 700ರಿಂದ 7,000 ಆಗಲಿ, ಆಗ್ಬೇಕು. 70,000 ಆಗಲಿ, 7 ಲಕ್ಷ ಆಗಲಿ, ನಿಮ್ಮಿಂದ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಉಪಯೋಗ ತಗೊಂಡು ಬೋರ್ವೆಲ್ ಬಗ್ಗೆ ಮಾಹಿತಿಗಳು ನನಗೆ ತಿಳಿದಿದ್ದು ರೈತರಿಗೆ ಹೇಳಲಿಕ್ಕೆ ತಯಾರಿದ್ದೆ. ಮತ್ತೆ ಇನ್ನೊಂದು ಪಾಯಿಂಟ್, ಮುಂಚೆ ಛಾತ್ರ ಅವರು ಮೇ ಬಿ ಉಡುಪಿ ಕುಂದಾಪುರ ಆ ರೇಂಜಲ್ಲೆಲ್ಲ ಮಾತ್ರ ಕೆಲಸ ಮಾಡ್ತಿದ್ರು. ಬಟ್ ಈ ಮಿಷಿನ್ ಎಲ್ಲ ಬಂದಿರುವಂತ ಟೈಮ್ ಈಗ ಥ್ರೋಟ್ ಕರ್ನಾಟಕ, ಸಾಯಂಕಾಲ ಚಿಕ್ಕಮಂಗ್ಳೂರ್ ಹೋಗ್ತೇನೆ, ನಾಳೆ ಹಾಸನಲ್ಲಿದೆ. ನಾನು ಬೇರೆ ಬೇರೆ ಊರಿಗೂ ಹೋಗ್ಲಿಕ್ಕೆ ಪ್ರಯತ್ನಿಸ್ತೇನೆ. ನನ್ನ ಏಜಿಗೆ ಅನುಗುಣವಾಗಿ ಎಷ್ಟು ದೂರ ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ಮುಂದಿನ ದಿನದಲ್ಲಿ ಬೇರೆ ಸ್ಟೇಟಿಗೂ ಹೋಗುವಂತ ಯೋಚನೆ ಮಾಡಿದ್ದೇನೆ. ಅದೇ ತರ ಆಗ್ಲಿ. ಈಗ ಆಲ್ರೆಡಿ ನಾನು ಕಾಸರಗೋಡವರೆಗೆ ಹೋಗಿ ಬಂದಾಗಿದೆ. ಛಾತ್ರವರು ಕಳೆದ ಒಂದು 20 ವರ್ಷಗಳಿಂದ ಕುಂದಾಪುರದಲ್ಲಿ ನೋಡ್ತಾ ಇದ್ದೇನೆ. ಎಲ್ಲ ಚಿರಪರಿಚಿತರು, ವಕೀಲರುಗಳಿಗಾಗಲಿ, ಡಾಕ್ಟ್ರುಗಳಿಗಾಗಲಿ, ಎಲ್ಲರಿಗೂ, ಎಲ್ಲ ಸಾಮಾನ್ಯ ಜನರಿಗೂ ಹಲವಾರು ವರ್ಷಗಳಿಂದ ಸ್ಟುಡಿಯೋವನ್ನು ನಡೆಸಿ ಛಾತ್ರ ಸ್ಟುಡಿಯೋ ಅಂತ ಮಾಡಿ ಅದನ್ನು ಸಕ್ಸಸ್ ಕಂಡಿದ್ದರು. ಈಗ ವಾಟರ್ ಸೊಲ್ಯೂಷನನ್ನು ವಾಟರ್ ಸೊಲ್ಯೂಷನ್ ನೋಡಿ ಅದರ ಬಗ್ಗೆ ಪರಿಶ್ರಮ, ಕಷ್ಟಗಳನ್ನು ಅನುಸರಿಸಿ, ಕಷ್ಟಗಳನ್ನು ಸಹಿಸಿಕೊಂಡು ಪರಿಶ್ರಮ ವಹಿಸಿ ಮಗನನ್ನು ಜೊತೆ ಕೂಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಳ್ಳೆಯ ಪಾಯಿಂಟ್ಗಳನ್ನು ಹುಡುಕಿ ಜನರಿಗೆ ಲಾಭ ಆಗುವಂಥ, ರೈತರಿಗೆ ಜನರಿಗೆ ಲಾಭ ಆಗುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗೆ ಈಗ ಜರ್ಮನಿಯಿಂದ ಹೊಸ ಟೆಕ್ನಾಲಜಿ ಒಂದು ಮೆಷಿನನ್ನು ತಂದಿದ್ದಾರೆ ಅಂತ ಇವತ್ತೀಗ ನೋಡಿದ್ದೇನೆ. ಹಾಗೆ ಇದು ಅವರ ಸಕ್ಸಸ್ಗೆ ಕಾರಣ ಆಗಲಿ, ಮುಂದೆ ಎಲ್ಲ ಜನರಿಗೂ ಒಳ್ಳೆಯದಾಗಲಿ, ಅವರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ತುಂಬ ಖುಷಿ ಆಯ್ತು. ನೀವೊಂದು ಈ ಏಜಲ್ಲಿ ಇನೋವೇಷನ್ ಮಾಡುವಂತಂದರೆ ಹೊಸದನ್ನು ಕೊಡಬೇಕು, ಅದಕ್ಕಿಂತ ಜಾಸ್ತಿ ಊರಿಗೆ ಒಂದು ಉಪಕಾರ ಆಗಬೇಕು, ಅದು ಕೂಡ ನೀರಿನ ವಿಷಯದಲ್ಲಿ. ಯಾಕಂದರೆ ಇವತ್ತು ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇನ್ನು ಮುಂದಿನ ಜನ್ರೇಷನ್ಗೆ ನಾವೇನಾದರೂ ಒಂದು ಆಸ್ತಿ ಮಾಡಿಡುತ್ತೆ, ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ರೆ ಅವನೇನು ಹಣ ತಿನ್ಲಿಕ್ಕೆ ಆಗೋದಿಲ್ಲ. ನಾವು ಈ ಪ್ರಕೃತಿಯನ್ನು ಕಾಪಾಡಬೇಕು, ನೀರನ್ನು ಸೇವ್ ಮಾಡಿ ಇಡಬೇಕು ಅಂತೇಳಿ ಇವತ್ತು ನೀವು ಮಾಡ್ತಿರುವಂಥ ಕೆಲಸ ದೇವ್ರು ಮೆಚ್ಚುವಂಥ ಕೆಲಸ. ಸರಿ, ನನಗಂತೂ ತುಂಬ ಖುಷಿ ಐತೆ. ಹೌದು, ಯಾಕಂದ್ರೆ ನಮಗೆ ಬೇಕಾದ್ದೇ ಅನ್ನ, ನೀರು, ಗಾಳಿ, ವಾಯು, ಇದನ್ನು ನಾವು ಮಾಲಿನ್ಯ ಮಾಡ್ತಾ ಇದ್ದೇವೆ ಸಾಕಷ್ಟು. ಯಂಗ್ ಜನರೇಷನ್ ಇರ್ಬೋದು, ನಮ್ಮ ಹಳೆಯರು ಕೂಡ ಆ ರೀತಿ. ಈಗ ಅಂದರೆ ಒಂದು ಮನೆಯಲ್ಲಿ 5 ಮಕ್ಕಳಿದ್ರೆ 5 ಮನೆ.